ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಚ್ ಎಂ ರಾಠೋಡ್, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತು ಯೂಟ್ಯೂಬ್ ಬರೋಕ್ಕೆ ಕಾರಣ ಏನಪ್ಪ ಅಂತಂದಾಗ, ನಿನ್ನೆ ನೀವೆಲ್ಲರೂ ಎಕ್ಸಾಮ್ ಬರೆದಿದ್ದೀರಿ. ಆಗಸ್ಟ್ 2ನೇ ತಾರೀಕು HK ಮತ್ತು ನಾನ್ HK 2 ಎಕ್ಸಾಮ್ಗಳು ಬರೆದಿದ್ದೀರಿ. ಆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನನಗೆ ಸುಮಾರು ಹುಡುಗರುಗಳು ಬರೋಬ್ಬರಿ ಒಂದು 200ರಿಂದ 300 ಹುಡುಗರುಗಳು ಕಾಲ್ ಮಾಡಿದ್ದಾರೆ. ಸೊ ಇಲ್ಲಿ ಉದ್ದೇಶ ಏನಪ್ಪ ಅಂತಂದಾಗ, ಇಷ್ಟೊಂದು ಹುಡುಗರು ಕಾಲ್ ಮಾಡೋಕ್ಕೆ ಏನು ಕಾರಣ, ಅವರು ಕಾಲ್ ಮಾಡಿದಾಗ ಅವರು ಏನೇನು ಸಮಸ್ಯೆಗಳನ್ನು ನನ್ನ ಮುಂದೆ ವ್ಯಕ್ತಪಡಿಸಿದರು. ಮೊದಲನೇದಾಗಿ ಹೇಳಬೇಕಾದ್ರೆ, ಸರ್ ನಮಗೆ ಫಸ್ಟ್ ಕ್ವಶನ್ಸ್ಗಳಿದ್ದ ಹುಡುಗರು, ಸರ್ ಕೊಟ್ಟಂಥ ಸಮಯದಲ್ಲಿ ನಾವು 100 ಕ್ವಶನ್ಸ್ಗಳು ತಲುಪಕ್ಕೆ ಆಗಲಿಲ್ಲ. ಒಂದೇ ಕ್ವಶನ್ಸ್ 90 ನಿಮಿಷ ನಮಗೆ ಸಮಯವಿದೆ ಸರ್. ಈ 90 ನಿಮಿಷದಲ್ಲಿ ಕೊಟ್ಟಂತ 64 ಪೇಜ್, ಎಷ್ಟು ಪೇಜ್ ಇದೆ ರೀ? 64, 62, 64 ಪೇಜ್ ಇರುವ ಕ್ವಶನ್ ಪೇಪರ್ ಅನ್ನು ಸಂಪೂರ್ಣವಾಗಿ ಬಿಡ್ಸಕ್ಕಾಗ್ಲಿಲ್ಲ ಸರ್. ಫಸ್ಟ್ ಕ್ವಶನ್ಸ್. ಎರಡನೇದ್ದು, ನಾವು ಕ್ವಶನ್ಸ್ ಪೇಪರ್ ಅನ್ನು ಬಿಡಿಸುವ ಸಂದರ್ಭದಲ್ಲಿ ಅಲ್ಲಿ ಪ್ರಾಬ್ಲಮ್ ಏನು ಉಂಟೈತೆ ಸರ್ ಅಂದಾಗ, ಲಾಸ್ಟ್ನೇದು ಈ ಆಪ್ಷನ್ಸ್ ಹಾಕೋದಿತ್ತಲ್ಲ ಸರ್, ಅದಕ್ಕೆ ನಾವು ತುಂಬಲಿಲ್ಲ ಸರ್. ಎಷ್ಟೋ ವಿದ್ಯಾರ್ಥಿಗಳು ನನಗೆ, ಸುಮಾರು ವಿದ್ಯಾರ್ಥಿಗಳು ಕಾಲ್ ಮಾಡಿ ಹೇಳಿದರು, ಈ ಆಪ್ಷನ್ಸ್ ಅಲ್ಲಿಗೆ ನಮಗೆ 5 ನಿಮಿಷಗಳ ಕಾಲ ಅವಕಾಶ ಮಾಡಿ ಕೊಡ್ತೀವಿ ಎಂಡಿಗೆ, ಮತ್ತು ಎಲ್ಲ ನಿಮ್ಮ ಸೂಪರ್ವೈಸರ್ಗಳು ಅಲ್ಲಿ ಮುಂದೆ ನಿಂತು ಕೂಡ ಹೇಳಿ ತುಂಬಿಸ್ತಾರಂತಂದ್ರು ಕೂಡ ಅದೇ ಸೂಪರ್ವೈಸರ್ ಕೂಡ ಕೆಲವಷ್ಟು ವಯೋಮಾನಗಳು ನೇರವಾಗಿ ಹುಡುಗರಿಗೆ ಇಸ್ಕೊಂಡಿದ್ದಾರೆ. ಎರಡನೇ ಕ್ವಶನ್. ಮೂರನೇದು ಏನಪ್ಪಾ ಅಂದ್ರೆ, ಕೆಲವು ಎಕ್ಸಾಮ್ ಸೆಂಟರ್ಗಳಲ್ಲಿ 1 ಗಂಟೆಗಿಂತ ಹೆಚ್ಚು ಕಾಲ ಲೇಟಾಗಿ ಬಂದಿದ್ದು. ಮೂರನೇದು. ನಾಲ್ಕನೇದು ಏನಪ್ಪಾ ಅಂದಾಗ, ವಯೋಮಾರು ಮತ್ತು ಕ್ವಶನ್ಸ್ ಪೇಪರಲ್ಲಿ ಎರಡೂ ನಿಮಗೆ ಕ್ರಮ ಸಂಖ್ಯೆ ಮ್ಯಾಚ್ ಆಗ್ಲಾರ್ದಕ್ಕೆ. ಈಗ ಹಲವಾರು ಒಂದಲ್ಲ ಸುಮಾರು 10ಕ್ಕಿಂತ ಹೆಚ್ಚು ಸಮಸ್ಯೆಗಳಿಂದ ಹುಡುಗರು ಪದೇ ಪದೇ ಕಾಲ್ ಮಾಡಿ ಕೇಳ್ತಾ ಇದ್ರು. ಹಾಗಾಗಿ ನಿಮ್ಗೆಲ್ಲರಿಗೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳು, ಯಾರಿಗೂ ಭಯ ಬೇಡ. ಇಲ್ಲಿ ಎಲ್ಲರಿಗೂ ನಿಮ್ಗೇನಾಗಿದೋ, ಕರ್ನಾಟಕ ರಾಜ್ಯದ, ಕರ್ನಾಟಕ ನಾಡಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಓದು ವಿದ್ಯಾರ್ಥಿಗಳಿಗೆ ಅದೇ ಪ್ರಾಬ್ಲಮ್ಸ್ಗಳಾಗಿತ್ತು. ಆದ್ರೆ ಇಲ್ಲಿ ಏನಪ್ಪಾ ಅಂತಂದಾಗ, ನಾನು ಕೆಇದವರಿಗೆ ಕೇಳೋದು ಒಂದೇ ಕ್ವಶನ್ಸ್. ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಒಬ್ಬ ಶಿಕ್ಷಕನಾಗಿ ಕೆಇದವರಿಗೆ ಕೇಳೋದು ಕ್ವಶನ್ಸ್ ಅಂದ್ರೆ, ನೀವು ಕ್ವಶನ್ಸ್ ಪೇಪರ್ ಅನ್ನು ತೆಗೆದಿದ್ದೀರಿ, ಗುಡ್, ಒಳ್ಳೆ ಕ್ವಶನ್ ಪೇಪರ್ ತೆಗೆದಿದ್ದೀರಿ, ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಒಳ್ಳೆ ಕ್ವಶನ್ ಪೇಪರ್ ಇದೆ, ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಇದೆ. ಕ್ವಶನ್ ಪೇಪರ್ ಏನು ಅಷ್ಟೇನು ಡಿಫಿಕಲ್ಟ್ ಆಗಿಲ್ಲ, ಚೆನ್ನಾಗಿದೆ. ಕ್ವಶನ್ ಪೇಪರ್ PC ಮಟ್ಟದಲ್ಲಿ ಚೆನ್ನಾಗಿದೆ. ಒಳ್ಳೆ ವಿದ್ಯಾರ್ಥಿಗಳಿಗೆ, ಒಳ್ಳೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ನಾಲೆಜ್ ಅನ್ನು ಪಡೆದಂತ ವಿದ್ಯಾರ್ಥಿಗಳು ನಾವು ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಮಾಡುವಂತ ಒಂದು ಒಳ್ಳೆದಿದೆ. ಕ್ವಶನ್ ಪೇಪರ್ ಇಸ್ ಗುಡ್. ಆದ್ರೆ ನೀವು ಕ್ವಶನ್ ಪೇಪರ್ ತೆಗೆಯುವ ಸಂದರ್ಭದಲ್ಲಿ ಹುಡುಗರನ್ನು ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಸರ್. ಹುಡುಗರನ್ನು ಮೈಂಡ್ ಸೆಟ್ ಅರ್ಥ ಮಾಡ್ಕೋಬೇಕು. ನೀವು ಈ ಕ್ವಶನ್ಸ್ ಪೇಪರ್ ಅನ್ನು ನಿಮಗೆ ನಾನು ಕೊಟ್ಟಿದ್ರೆ, ನೀವು 90 ನಿಮಿಷದಲ್ಲಿ ಈ ಕ್ವಶನ್ ಪೇಪರ್ 100 ಕ್ವಶನ್ ಪೇಪರ್ ಓದಕ್ಕಾಗತ್ತಾ? ಬಿಡ್ಸಕ್ಕಾಗತ್ತಾ? ಆನ್ಸರ್ ಮಾಡಿ ಸರ್. ನಿಮ್ಗೆ ಆಗತ್ತಾ? ಕೆಇದವರು ಕ್ವಶನ್ ಪೇಪರ್, ಈ ಕ್ವಶನ್ ಪೇಪರ್ ನಾನು ನಿಮ್ಗೆ ಕೊಟ್ಟಿದ್ರೆ ಆಗತ್ತಾ? ಯಾವುದೇ ಕಾರಣಕ್ಕಾಗಲ್ಲ ಸರ್. ಒಂದು ಪೇಜಲ್ಲಿ ಒಂದೊಂದು ಕ್ವಶನ್ ಪೇಪರ್ ಇದೆ, 64 ಪೇಜ್ ತೆಗಿಬೇಕು. ಅದರಲ್ಲಿ ಆಪ್ಷನ್ಸ್ 5 ಇಟ್ಟಿದ್ದೀರಾ. ಆಪ್ಷನ್ಸ್ 5 ಇಡಕ್ಕೆ 5ರಿಂದ 10 ನಿಮಿಷ ಅಲ್ಲಿ ಟೈಮ್ ತಗೋತಾನೆ. ಆಮೇಲೆ ಸೂಪರ್ವೈಸರ್ ಆ ಸಿಗ್ನೇಚರ್, ಈ ಸಿಗ್ನೇಚರ್, ಆ OMR, ಈ OMR ಅವೆಲ್ಲ ಕೊಡೋ ಟೈಮಲ್ಲಿ, ಅದರಲ್ಲಿ ಕೊಡೋದ್ರಲ್ಲಿ 1 ಗಂಟೆ ಲೇಟು, ಅರ್ಧ ತಾಸು ಲೇಟು. ನಿಮ್ಮ ಪ್ರಾಬ್ಲಮ್ಸ್ಗಳು ಸರ್, ಯಾವ ಲೆಕ್ಕ ಸರ್ ಇದು? 3 ವರ್ಷ 4 ವರ್ಷ ಹಗಲು ರಾತ್ರಿ ರಾಜ್ಯ ಸರ್ಕಾರದಲ್ಲಿ ಯಾವುದೇ ನೋಟಿಫಿಕೇಶನ್ ಅಂತ ಹಗಲು ರಾತ್ರಿ ಕಷ್ಟಪಡದಂತ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಕೊಟ್ಟಂತ ನ್ಯಾಯನ ಎಷ್ಟು ವಿದ್ಯಾರ್ಥಿಗಳು ಇದರನ್ನು ಕಣ್ಣುಗಳು ನೋಡಿ, ನಿನ್ನೆಲ್ಲಿದ್ದು ಇಲ್ಲಿವರೆಗೂ ಎಷ್ಟು ವಿದ್ಯಾರ್ಥಿಗಳು ಫೋನ್ ಹಚ್ಚಿ ಹೇಳ್ತಾ ಇದ್ದಾರೆ, ಸರ್ ಹಿಂಗ ಪ್ರಾಬ್ಲಮ್ ಆಗಿದೆ, ನಮ್ಗೆ ಹಿಂಗ ಪ್ರಾಬ್ಲಮ್ ಆಯ್ತು, ಹಿಂಗಂತ. ಸರ್ ನಿಜವಾಗಿ ಹೇಳ್ಬೇಕಾದ್ರೆ, ನೀವು ನಡೆಸಿದ್ದು ಕ್ವಶನ್ ಪೇಪರ್ ಆಯ್ತು, ನೀವು ನಡೆಸಿದ ಮೆಥಡ್ ಎಲ್ಲ ಗುಡ್, ಯಾವುದೇ ಪ್ರಾಬ್ಲಮ್ ಅಲ್ಲ. ಆದರೆ ಕ್ವಶನ್ಸ್ ಪೇಪರ್ ಅನ್ನು ನೀವು ಕೊಟ್ಟಿದ್ದು ಸಮಯಗಳಲ್ಲಿ, ಅದರ ಎಸ್ಪೆಷಲಿ ಆಪ್ಷನ್ಸ್ 5 ಇಟ್ಟಿದ್ದನ್ನು ಏನಪ್ಪಾ ಅಂತಂದಾಗ ಗುಡ್. ಆದ್ರೆ 5 ಎಲ್ಲ ವಿದ್ಯಾರ್ಥಿಗಳನ್ನು ತುಂಬಿದಾರೋ ಇಲ್ಲ ನೋಡ್ಬೇಕು. ಆಮೇಲೆ ಯಾರು ತುಂಬಿಲ್ಲ ಅವರಿಗೆ ಅವಕಾಶ ಮಾಡಿ ಕೊಡಬೇಕು. ಅಲ್ಲಿ 5 ನಿಮಿಷ ಕಾಲಾವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ 5 ನಿಮಿಷ ಕಾಲಾವಕಾಶಗಳು ಕೊಡಬೇಕು. ಕೊಟ್ಟು ಅವರೆಲ್ಲ ಪರಿಪೂರ್ಣವಾಗಿ ತುಂಬಿದಾರೋ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ನೀವು ಮುಂದಿನ ಎಲ್ಲ ಸೂಪರ್ವೈಸರ್ಗಳು ಡಿಸಿಷನ್ ತಗೋಬೇಕು. ಹಾಗೆ ಎಷ್ಟು ವಿದ್ಯಾರ್ಥಿಗಳು ಖಾಲಿ ಬಿಟ್ಟು ಬಂದಿದ್ದಾರೆ. 3 ವರ್ಷ 4 ವರ್ಷ ಕುಂತು ಓದುವಂತ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಯಾಕೆ ಸರ್? 1 ಗಂಟೆ ಯಾಕೆ ಕ್ವಶನ್ ಪೇಪರ್ ಲೇಟ್ ಮಾಡಿ ಬರುತ್ತೆ ಹೇಳಿ? ನಾವು 10 ನಿಮಿಷ ಅಲ್ಲ 10 ಸೆಕೆಂಡ್ಸ್ ಲೇಟ್ ಮಾಡಿ ಬಂದ್ರೆ ನೀವು ಒಳಗಡೆ ಕರ್ಕೊಂಡು ಹೋಗ್ತೀರಾ? OMR ಅಲ್ಲಿ ಆಪ್ಷನ್ಸ್ ಈ ತುಂಬೋ ಸಂದರ್ಭದಲ್ಲಿ 2 ಸೆಕೆಂಡ್ಸ್ ಕೊಡಿ ಸರ್, ನಾವು ಈ ತುಂಬ್ತೀವಿ ಅಂತ ಕೊಟ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನೀವು ಅವಕಾಶ ಮಾಡಿ ಕೊಟ್ಟಿಲ್ಲ. ಆದ್ರೆ ನಿಮ್ಗೆ ಯಾಕೆ ಕ್ವಶನ್ ಪೇಪರ್ 1 ಅವರ್ ಲೇಟು? ನಿಮ್ಮ ಸಾಮರ್ಥ್ಯವನ್ನು ನೀವು ಯಾಕೆ ಮುಚ್ಕೋತಾ ಇದ್ದೀರಾ? ಯಾವ ಕಾರಣಕ್ಕೆ 1 ಗಂಟೆ ಲೇಟ್ ಮಾಡಿ ಕ್ವಶನ್ ಪೇಪರ್ ಬಂತು?
ಅದನ್ನು ಯಾರು ಆನ್ಸರ್ ಮಾಡುತ್ತಾ ಇಲ್ಲ, ನಿಮ್ಮನ್ನು ನೀವು ಮುಚ್ಕೊಳ್ಳೋದು. ಯಾವುದಂದ್ರೆ ಕ್ರಮ ಸಂಖ್ಯೆ ಮತ್ತು ಇದಕ್ಕೆ ನಾನು ಮ್ಯಾಚ್ ಆಗ್ತಾ ಇಲ್ಲ ಸರ್. ಓಕೆ, ಕ್ರಮ ಸಂಖ್ಯೆ ಮ್ಯಾಚ್ ಆಗ್ತಾ ಇಲ್ಲ, ಓಕೆ, ಆದ್ರೆ 1 ಗಂಟೆ ಯಾಕೆ ಲೇಟ್ ಮಾಡಿ ಬಂತು? ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ವಿದ್ಯಾರ್ಥಿಗಳು ಪಾಪ ತಮ್ಮ ಅಳ್ಕೊಂಡು, ಸರ್ ನಮ್ಮ ಅಪ್ಪ ಅಮ್ಮ ರೈತರ ಸರ್, ನಮ್ಗೆ ಯಾರು ದುಡ್ಡು ಕೊಡಲ್ಲ ಸರ್, ನಾನು ಆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಅಂತಲ್ಲಿ ಕೆಲಸ ಮಾಡಿ ಏನೇನೋ ಮಾಡಿ ಸರ್, ನಾನು ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಆಗಬೇಕಂತ ಕಂಡ ಕನಸು ಸರ್, ನನಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿ ಕೊಡಲಿಲ್ಲ ಸರ್, ನನ್ನ ಎಕ್ಸಾಮ್ ಹಿಂಗೈತು ಸರ್, ನಾನು OMR ಅಲ್ಲಿ ಈ ಆಪ್ಷನ್ಸ್ ತುಂಬಿಲ್ಲ ಸರ್, 20 ಆಪ್ಷನ್ಸ್ ಬಿಟ್ಟು ಬಂದಿದೆ ಸರ್, ನಾನು ಪರಿಪೂರ್ಣವಾಗಿ ಕ್ವಶನ್ಸ್ ಪೇಪರ್ ಓದಿಲ್ಲ ಸರ್. ಈ ಕ್ವಶನ್ ಪೇಪರ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮೆಂಟಲ್ ಬಿಟಿ 15 ಕ್ವಶನ್ಸ್ ಮೆಂಟಲ್ ಬಿಟಿ ಕೇಳಿದ್ದಾರೆ, ಆದ್ರೆ ಮೆಂಟಲ್ ಬಿಟಿ ಟೀಚರ್ಸ್ಗಳಿಗೂ ಕೊಟ್ಟರೆ ಬಿಡ್ಸಕ್ಕಾಗಲ್ಲ ಕಣ್ರಿ, ಕೊಟ್ಟಂತ ಸಮಯದಲ್ಲಿ ಆಗಲ್ಲ, ಅಷ್ಟು ಡಿಫಿಕಲ್ಟ್ ಆಗಿದ್ದಾವೆ. ಆಮೇಲೆ ಕೆಲವಷ್ಟು ಸ್ಟೇಟ್ಮೆಂಟ್ ಇದಾವೆ, ಅಷ್ಟು ಕಾನ್ಸೆಪ್ಟ್ ಆದ ಮೇಲೆ ಕ್ವಶನ್ಸ್ಗಳು ಇದಾವೆ. ಆದ್ರೆ ಇಲ್ಲಿ ನೀವು ಕ್ವಶನ್ ಪೇಪರ್ ಸೆಟ್ ಮಾಡುವ ಸಂದರ್ಭದಲ್ಲಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಾಗ KEA ಬೋರ್ಡ್ ಅವರಿಗೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನೀವು ಕ್ವಶನ್ ಪೇಪರ್ ಸೆಟ್ ಮಾಡುವ ಸಂದರ್ಭದಲ್ಲಿ ದಯವಿಟ್ಟು ಹುಡುಗರನ್ನು ನೀವು ಕೊಟ್ಟಂಥ ಸಮಯ ಒಳಗಾಗಿ ಈ 100 ಕ್ವಶನ್ಸ್ಗಳಿಗೆ ಸಂಪೂರ್ಣವಾಗಿ ಅವ್ರು ಟಚ್ ಮಾಡ್ತಾರೋ ಇಲ್ಲೋ ಅರ್ಥ ಮಾಡ್ಕೊಂಡು ನೀವೇನು ಮಾಡಬೇಕು, ಕ್ವಶನ್ ಪೇಪರ್ ಸೆಟ್ ಮಾಡಿದರೆ ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದಾಗ, ಯಾಕಂದ್ರೆ PUC ಮಟ್ಟದ ಸರ್ ಇದು, PUC ಮಟ್ಟದ ವಿದ್ಯಾರ್ಥಿಗಳು ನೀವೆಲ್ಲ UPSCಗೆ KPSCಗೆ ಥಿಂಕ್ ಮಾಡಿ, ಓಕೆ ನಾನೇನು ಬ್ಯಾಡನ್ನಲ್ಲ, ಬಟ್ ಆದರೆ ಹುಡುಗರು ಯಾವ ಹಂತದಲ್ಲಿ ಯಾವುದಕ್ಕೆ ನಾವು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ, ಯಾವುದು ಕ್ವಶನ್ ಪೇಪರ್ ಇರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಕ್ವಶನ್ ಪೇಪರ್ ಎಲ್ಲ ಚೆನ್ನಾಗಿನೇ ಇದೆ, ಆದರೆ ಕ್ವಶನ್ ಪೇಪರಲ್ಲಿ ಕೊಟ್ಟಂಥ ಸಮಯಗಳು ಅಷ್ಟು ಕೂಡ ಪರಿಪೂರ್ಣವಾಗಿ ಸಾಲಿಲ್ಲ. ಯಾಕಂದರೆ ನಾನು ಕೂಡ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆ ಓದುವ ಆಕಾಂಕ್ಷೆಯಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಕೂಡ ಕ್ವಶನ್ ಪೇಪರ್ ಬಂದಾಗ 90 ನಿಮಿಷ ಬಿಡಿಸಿ ನೋಡಿದಾಗ ನನಗೆ ಕೂಡ ಇದು 90 ನಿಮಿಷದಲ್ಲಿ ಬಿಡಿಸೋಕ್ಕಾಗಿಲ್ಲ ಸರ್, ನನಗೂ ಕೂಡ ಬಿಡ್ಸೋಕ್ಕಾಗಿಲ್ಲ. ಸುಮಾರು ವರ್ಷಗಟ್ಟಲೆ ನಾನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಒಬ್ಬ ಟೀಚರೇ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಕೂಡ ಆನ್ಸರ್ ಬಿಡ್ಸೋಕ್ಕಾಗಿಲ್ಲ. ಆಮೇಲೆ ಎಷ್ಟೋ ಆಪ್ಷನ್ಸ್ಗಳಲ್ಲಿ ನೀವೇನಪ್ಪ ಅಂದ್ರೆ ನೇರ್ ಟು ನೇರ್ ಇಂಗ್ಲೀಷ್ ಟು ಹೊಡೆದು ಬಿಡ್ತಿದ್ದೀರಾ. ಹಾಗಾಗಿ ಅವು ಕೂಡ ಕನ್ನಡ ಮಾಧ್ಯಮ ಓದುವ ವಿದ್ಯಾರ್ಥಿಗಳಿಗೆ ತಪ್ಪಾಗತ್ತೆ, ಹೌದಾ? ಹಾಗಾಗಿ ಇಲ್ಲಿ ಇಂಗ್ಲೀಷ್ ಕೊಟ್ಟಿದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದಷ್ಟು ಫುಲ್ ಫಾರ್ಮ್ಸ್ಗಳು ನೇರವಾಗಿ ಇಂಗ್ಲೀಷ್ ಟು ಇಂಗ್ಲೀಷ್ ಕೊಟ್ಟಿದ್ದೀರಾ. ಹಾಗಾಗಿ ಕೆಲವೊಂದಷ್ಟು ಇಂಗ್ಲೀಷ್ ಶಬ್ದಗಳು ಜಾಸ್ತಿ ಇದಾವೆ. ಎಸ್ಪೆಷಲಿ ಸೈನ್ಸ್ ಕ್ವಶನ್ಸ್ ನೋಡಿ ಸರ್, ಸೈನ್ಸ್ ಕ್ವಶನ್ಸ್ಗಳು ಓದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲಿ ಗಿರ್ರಿಗರಿತೈತಿ ಅಂತ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಆಗಿ ನೋಡಿ, ಸೈನ್ಸ್ ಕ್ವಶನ್ ಆನೆಕಾಲು ರೋಗಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಕೇಳಿದ್ದಾರೆ. ಆಪ್ಷನ್ಸ್ ಏನಂದ್ರೆ ಇಲ್ಲಿ ಇಂಗ್ಲೀಷಲ್ಲಿ ಹೆಂಗಿದೆಯೋ ಅದೇ ತರ ಕನ್ನಡದಲ್ಲಿ ಇಂಗ್ಲೀಷ್ ಇದೆ, ಆದ್ರೆ ಕನ್ನಡದಲ್ಲಿ ಪರಿಪೂರ್ಣವಾಗಿ ಶಬ್ದಗಳು ಏನು ಬರಬೇಕಂತ ಕೊಟ್ಟಿಲ್ಲ, ಇಂಗ್ಲೀಷ್ ಶಬ್ದನೇ ಸೇಮ್ ಟು ಸೇಮ್ ಸೈನ್ಸ್ಗಳು ಕೊಟ್ಟಿದ್ದಾನೆ. ಹಾಗಾಗಿ ಇವೆಲ್ಲವೇನಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಮಧ್ಯಮ ಸ್ಥಾನದ ವಿದ್ಯಾರ್ಥಿಗಳು ಮಾತ್ರ ಈ ಎಕ್ಸಾಮ್ ಅನ್ನು ಬರೀತಾರೆ. ಅವರ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡು ದಯವಿಟ್ಟು ನಾವು ನಂಬಿಕೆ ಇದೆ, ನಮ್ಮ KEದವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸಾರಿ ಯಾವುದೇ ತಪ್ಪಾಗಲಾರ್ದ ಮುಂದಿನ ಎಕ್ಸಾಮ್ಗಳಲ್ಲಿ ನೀವೇನು ಮಾಡಬೇಕು, ಪರಿಪೂರ್ಣವಾಗಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ನಿಮ್ಮ ಮ್ಯಾಗ ನಂಬಿಕೆ ಇಟ್ಟಾಗ ನಾವು ನಿಮಗೆ KEದವರಿಗೆ ಒದಗಿಸಿಕೊಟ್ಟಿದ್ದೀವಿ. ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಆಗಬೇಕು. ಯಾಕಂದರೆ ನೀವು ಕೊಟ್ಟ ಸಮಯದಲ್ಲಿ ಸಂಪೂರ್ಣವಾಗಿ ಬಿಡಿಸೋಕ್ಕಾಗಿಲ್ಲ. ಇದು ಒಂದು, ಅದರ ಆಪ್ಷನ್ಸ್ 5 ಇಟ್ಟಿದ್ದೀರಿ, ಅದನ್ನು ಕೂಡ ಪರಿಪೂರ್ಣವಾಗಿ ಹುಡುಗರು ನೋಡಿಲ್ಲ. ಎಷ್ಟೋ ಹುಡುಗರುಗಳು ತಪ್ಪು ಮಾಡಿದ್ದಾರೆ OMR. ಆ ತಪ್ಪುಗಳನ್ನು ಆಗಬಾರ್ದಂಗೆ ವಿಚಾರಿಸಿ ಮುಂದಿನ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಆಗಲಿ. ಮತ್ತೊಂದು ವಿದ್ಯಾರ್ಥಿಗಳಿಗೆ ಏನಿಗೆ ಇಷ್ಟಪಡ್ತೀನಪ್ಪ ಅಂತಂದಾಗ, ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ತಿಳ್ಕೊಳ್ಳಿ, ನಿಮ್ಮ ಜೀವನ ಬರೀ ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟಲ್ಲ, ಇದು ಒಂದೇ ಎಕ್ಸಾಮ್ ಅಲ್ಲ ಕಣ್ರಿ, ಇಂಥ 106 ಎಕ್ಸಾಮ್ಗಳು ಬರ್ತಾವೆ. ನಮ್ಮ ರಾಜ್ಯ ಸರ್ಕಾರ ಅಲ್ಲಿ ಹೇಳಿದ್ದಾರೆ 75,000ಕ್ಕಿಂತ ಹೆಚ್ಚು ರಿಕ್ರೂಟ್ಮೆಂಟ್ ಆಗ್ತಾವ ಅಂತ ಹೇಳಿದ್ದಾರೆ. ಯಾಕೆ ಭಯ ಪಡ್ತಾ ಇದ್ದೀರಾ? ಇವತ್ತಲ್ಲ ನಾಳೆ ಜಾಬ್ ಆಗೇ ಆಗುತ್ತೆ. ಓಕೆ, ಸಿವಿಲ್ ಹೋಯ್ತಾ, CRDR ಇದೆ, KSRP ಇದೆ, KSSF ಇದೆ, IRB ಇದೆ, ಆಬ್ಕಾರಿ ಗಾರ್ಡ್ ಇದೆ, ESI ಇದೆ, ಸಿವಿಲ್ ಇದೆ, FDI ಇದೆ, SDI ಇದೆ, KS ಇದೆ, ಮತ್ತು ನಿಮಗೆ ಪಂಚಾಯತಿ ಡೆವಲಪ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಎಷ್ಟೋ ಸಾವಿರಾರು ಪೋಸ್ಟ್ಗಳು D ಗ್ರೂಪ್ C ಗ್ರೂಪ್ ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ಓದ್ಕೊಳ್ಳಿ, ಮೈಂಡ್ ಸೆಟ್ಲಿ ಹೊರಗೆ ಬನ್ನಿ. ನೋಡಿ, ಇದೆ ಅಂತಲ್ಲ, ಯಾವುದನ್ನು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಚೆನ್ನಾಗಿ ಓದಿದ್ರೆ ಯಾವ್ದಾರ ಒಂದು ಜಾಬ್ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಭಯ ಪಡಬೇಡ್ರಿ, ಯಾವುದು ದುಃಖದಲ್ಲಿ ಇರಬೇಡಿ. ನನ್ನ ಸ್ಕೋರ್ ಆಗಿಲ್ಲ ಸರ್, ನಮ್ಮದು ತುಂಬ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗಿತ್ತು, ಕ್ವಶನ್ ಪೇಪರ್ ಈಜಿ ಇತ್ತು, ಆ ಥರ ಎಲ್ಲ ಮೈಂಡ್ ಸೆಟ್ಟಿಂದ ಹೊರಗೆ ಬಂದು ಮುಂದಿನ ಎಕ್ಸಾಮಿಗೆ ಏನು ಮಾಡಬೇಕು ಅನ್ನೋದು ಇದು ಮಾಡ್ಕೊಳ್ಳಿ. ಯಾಕಂದರೆ ಮತ್ತೆ ಈಗ CRDR ಆಗಸ್ಟ್
ಸರ್ ಸೆಪ್ಟೆಂಬರ್ 6ನೇ ತಾರೀಕು ಎಕ್ಸಾಮ್ ಇದ್ದಾವೆ, ಸೊ ಅದಕ್ಕೆ ರೆಡಿಯಾಗಿ. ಸೊ ಹಾಗಾಗಿ ಯಾರ್ಯಾರು ನೀವೆಲ್ಲ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಮಾನಸಿಕವಾಗಿ ಸ್ವಲ್ಪ ಇದ್ರ ಆ ಮೈಂಡ್ ಸೆಟ್ಲಿದ್ದು ಹೊರಗೆ ಬಂದು ಓದೋದ ಕಡೆ ಗಮನ ಕೊಡಿ, ಓದಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಸೊ ಏನೇ ಪ್ರಾಬ್ಲಮ್ ಇದ್ದರೆ ಕೂಡ ಸಂಬಂಧಪಟ್ಟಂತೆ ಚರ್ಚೆನ ಬನ್ನಿ ನಮ್ಮ ಶ್ರೀ ಗುರುಕುಲ ಅಕಾಡೆಮಿಗೆ. ನಾ ಇರ್ತೀನಿ, ನಿಮ್ಮ ಜೊತೆ ನೀವು ಬನ್ನಿ, ನಿಮ್ಮ ಜೊತೆ ನಾ ಇರ್ತೀನಿ. ಸಮಗ್ರವಾಗಿ ಚರ್ಚಿಸಿ ಮುಂದೆ ಏನು ಬಂದರೆ ಒಳ್ಳೆಯದಕ್ಕೆ ಕಾಲಿಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.